ಹಾಯ್, ಇದು ಕಾಪರ್ ಪರ್ಲ್ ವಾಟರ್ ಪ್ಯೂರಿಫೈಯರ್ ಕಂಪನಿಯಿಂದ ಈಗ ನೀವು ನೋಡ್ತಾ ಇರೋದು ಕಾಪರ್ ಪರ್ಲ್ ವಾಟರ್ ಪ್ಯೂರಿಫೈಯರ್ದು ಔಟರ್ ಬಾಕ್ಸ್. ಇದ್ರ ಒಳಗಡೆನೆ ವಾಟರ್ ಪ್ಯೂರಿಫೈಯರ್ ಯೂನಿಟ್ ಇರುತ್ತೆ. ಈ ಬಾಕ್ಸ್ ಅಲ್ಲಿ ಏನೇನ್ ಡೀಟೇಲ್ ಇದೆ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನೀವು ವಾಟರ್ ಪ್ಯೂರಿಫೈಯರ್ ತೊಗೊಳಕ್ ಹೋದಾಗ ಅದ್ರ ಮೇಲೆ ಒರಿಜಿನಲ್ ಡೂಪ್ಲಿಕೇಟ್ ಏನು ಅಂತೇಳಿ ಅಟ್ಲೀಸ್ಟ್ ಚೆಕ್ ಮಾಡ್ಕೋಬಹುದು. ಇದು ಕಾಪರ್ ಪರ್ಲ್ ಬ್ರ್ಯಾಂಡ್ ನೇಮು ಇದ್ರ ಮೇಲಿದೆ ನೋಡಿ. ಕಾಪರ್ ಪರ್ಲ್ ಅಂತಾನೆ ಇರಬೇಕು. ಉಲ್ಟಾ ಹೆಸರಿದ್ರೆ ಡೂಪ್ಲಿಕೇಟು, ಅಕ್ವಾ ಕಾಪರ್ ಅಂತ, ಪರ್ಲ್ ಕಾಪರ್ ಅಂತೇಳಿ, ರಾಯಲ್ ಪರ್ಲ್ ಅಂತ ಎಲ್ಲ ಬರೋದಿಲ್ಲ, ಡೂಪ್ಲಿಕೇಟು. ಮತ್ತೆ ಇದ್ರ ಮೇಲ್ಗಡೆ ಆರ್ ಅಂತ ಹಾಕಿರುತ್ತೆ, ರಿಜಿಸ್ಟರ್ಡ್ ಅಂತ. ಇದು ಒರಿಜಿನಲ್. ಇದ್ರ ಜೊತೆ ಬೇಬಿ ಇಮೇಜ್ ಇರುತ್ತೆ. ಬೇಬಿ ಇಮೇಜ್ ಇದ್ರೇನೆ ಒರಿಜಿನಲ್. ಪ್ಲಸ್ ಇದು ಯೂನಿಟ್ ಯಾವ ರೀತಿ ಲುಕ್ ಕಾಣುತ್ತೆ ಏನು ಅಂತ ಹೇಳಿ ನೋಡಿ. 12 ಲೀಟರ್ ಸ್ಟೋರೇಜ್ ಇರುತ್ತೆ. ಈಸಿ ಡಿಟ್ಯಾಚಬಲ್ ಟ್ಯಾಂಕ್ ಇರುತ್ತೆ. ಮತ್ತೆ ಇದು ಹಾಕಿದೆ ನೋಡಿ, ಇದು ಟ್ರೇಡ್ ಮಾರ್ಕ್ ರಿಜಿಸ್ಟರ್ಡ್. ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಅಂದ್ರೆ ಯಾರು ಕೂಡ ಕಾಪರ್ ಪರ್ಲ್ ಬ್ರ್ಯಾಂಡ್ ನೇಮ್ ನ ರಿಜಿಸ್ಟರ್ ಆಗಿರುತ್ತೆ. ಡೂಪ್ಲಿಕೇಟ್ ಮಾಡೋಂಗಿಲ್ಲ. ಡೂಪ್ಲಿಕೇಟ್ ಮಾಡಿದ್ರೆ ಕೇಸ್ ಆಗುತ್ತೆ. ಆಲ್ರೆಡಿ ಮಾಡಿರೋರ ಮೇಲೆ ಕೇಸ್ ಫೈಲ್ ಮಾಡಿದೀವಿ, ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಇದ್ರ ಕೆಳಗಡೆ ನೋಡಿ copperpearl.in ಅಂತ ಇದೆ. ಇದು ಕಂಪನಿ ವೆಬ್ಸೈಟ್. ಇದು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಮತ್ತೆ ಇದ್ರಲ್ಲಿ ಹಾಕಿ ನೋಡಿ, ಪ್ಯೂರಿಫಿಕೇಶನ್ ಬೈ RO, UV, TDS, ಕಾಪರ್, ಅಲ್ಕಲೈನ್ ಅಂತ. ಇದರಲ್ಲಿ 3 ವೆರೈಟಿ ಬರುತ್ತೆ. ಅದರಲ್ಲಿ ಯಾವುದು ನಿಮಗೆ ಸೂಟಬಲ್ ಅಂತ ಆಗುತ್ತೆ ಆ ಮಾಡೆಲ್ ನ ನೀವು ತಗೋಬಹುದು. ಇದು ಒನ್ ಸೈಡ್ ವ್ಯೂ ಆದ್ರೆ ಇನ್ನೊಂದು ಸೈಡ್ ವ್ಯೂ ನೋಡಿ. ಕಾಪರ್ ಪರ್ಲ್ ಇಂಡಿಯನ್ ವಾಟರ್ ಪ್ಯೂರಿಫೈಯರ್ ಅಂತ ಇದೆ. ಡಿಟ್ಯಾಚಬಲ್ ಟ್ಯಾಂಕ್ ಅಂತ ಇದೆ. ಅದ್ರ ಕೆಳಗಡೆ ಮಾಡೆಲ್ ಪ್ರಾಡಕ್ಟ್ CP ಪ್ಲಸ್ ಅಂತೇಳಿ ಇದು ಮಾಡೆಲ್ ನೇಮ್. ಅದು ಪ್ಲಸ್ ಇಲ್ಲಿ ಸ್ಕ್ಯಾನರ್ ಇದೆ ನೋಡಿ. ಸ್ಕ್ಯಾನರ್ ಅಲ್ಲಿ ನಿಮಗೆ ಇದು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ವೆಬ್ಸೈಟಿಗೆ ಹೋಗುತ್ತೆ. www.copperpearl.in ಅಂತೇಳಿ ವೆಬ್ಸೈಟಿಗೆ ಹೋಗುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಒರಿಜಿನಲ್ ಡೂಪ್ಲಿಕೇಟ್ ಯಾವುದು ಅಂತೇಳಿ. ಅದಾದ್ಮೇಲೆ ಇನ್ನೊಂದು ಸೈಡಲ್ಲಿ ಕೂಡ ಸೇಮ್ ಕಾಪರ್ ಪರ್ಲ್ ಇಂಡಿಯನ್ ವಾಟರ್ ಪ್ಯೂರಿಫೈಯರ್, ಬೇಬಿ ಇಮೇಜು ಮತ್ತೆ ಸೇಮ್ ಡೀಟೇಲು. ಇನ್ನೊಂದು ಸೈಡಲ್ಲಿ ಸೋಲಾರ್ ಚಿತ್ರ ಬರುತ್ತೆ. ಕಾಪರ್ ಪರ್ಲು, ಸೋಲಾರ್ ವಾಟರ್ ಹೀಟ್ರು, ಈ ಥರ ಡೀಟೇಲ್ ಇರುತ್ತೆ. ಇದೇ ಒರಿಜಿನಲ್. ಮಾರ್ಕೆಟಲ್ಲಿ ಯಾರು ಏನೇ ಹೇಳಿದ್ರು ಪ್ರತಿಯೊಂದು ಡೂಪ್ಲಿಕೇಟ್ ಇರುತ್ತೆ. ಒರಿಜಿನಲ್ ಇರಬೇಕು. ಕಾಪರ್ ಪರ್ಲ್ ಅಂತ ಏನಿದೆಯಲ್ಲ ಇದು ಒರಿಜಿನಲ್. ಆದಷ್ಟು ನೋಡಿ ತಗೊಳ್ಳಿ. ಯಾವುದೇ ಕಾರಣಕ್ಕೆ ಡೂಪ್ಲಿಕೇಟ್ ಬೈ ಮಾಡಬೇಡಿ. ಹಂಗೇನಾರ ಡೌಟ್ ಆದರೆ ವೆಬ್ಸೈಟ್ ಚೆಕ್ ಮಾಡಿ. ಇಲ್ಲಿ ಕೊಟ್ಟಿರುವಂಥ ಫೋನ್ ನಂಬರಿಗೆ ಫೋನ್ ಮಾಡಿ, ಡೀಟೇಲ್ ನಿಮಗೆ ಹೇಳ್ತೀವಿ. ಡೀಟೇಲ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.